ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ಹರ ಹರ ಮಹಾದೇವ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ. ರಾಜಾಂಗಣದಲ್ಲಿ, ಉಡುಪಿಯ ರಾಜಾಂಗಣದಲ್ಲಿ ಒಂದು ಸಣ್ಣ ಮಧ್ವ ಸಿದ್ಧಾಂತದ ಒಂದು ಇಬ್ಬರು ಹುಡುಗಿಯರು, ಅವರು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಯೋಗಿ ವರ್ಯರು, ಯತಿವರ್ಯರು ಹೇಳಿದ ವಿಷಯವನ್ನೇ ಹೇಳಿದ್ದಾರೆ. ಆ ವಿಷಯಕ್ಕೆ ಅದ್ವೈತಿಗಳು ವಿರೋಧಿಸಿದ್ದಾರೆ ಯಥಾಕ್ರಮ. ಅದಕ್ಕೆ ಶಿರೂರ್ ಮಠ ಅನ್ನೋ ಒಂದು ದೊಡ್ಡ ಹಿರಿಯ ಮಠ ಅದಕ್ಕೆ ತಮ್ಮ ಒಂದು ಅಪಾಲಜಿಸೋ, ತಮ್ಮ ಒಂದು ಇದನ್ನು ವ್ಯಕ್ತಪಡಿಸಿದ್ದೆ, ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟನ್ನ ನೋಡಿ ನನಗೆ ಬಹಳ ತೊಂದರೆ ಆಯಿತು. ಆ ಹುಡುಗಿಯರು ಮಧ್ವ ಸಿದ್ಧಾಂತದ ಹುಡುಗಿಯರು, ಅವರು ಹೇಳಿದ ಜಾಗ ಮಧ್ವ ಸಿದ್ಧಾಂತದ ಮೂಲ ಜಾಗ. ಅವರು ಹೇಳಿದ ವಿಷಯ ಮಧ್ವ ಸಿದ್ಧಾಂತದ ಮಧ್ವಾಚಾರ್ಯರ ನೇರ ಶಿಷ್ಯರಾಗಿರೋ ಪಂಡಿತಾಚಾರ್ಯರು ಇಬ್ಬರು ಹೇಳಿದ್ದ ವಿಷಯ, ಮಧ್ವಾಚಾರ್ಯರು ಹೇಳಿದ್ದ ವಿಷಯ, ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ತಮ್ಮ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಹೇಳಿದ ವಿಷಯ. ಬೆಟ್ಟ ಬೆಳಿಗ್ಗೆ ನಾವು ಎದ್ದೇಳ್ತಾ ಇಂಥ ವಿಷಯಗಳನ್ನ ನಾವು ನೆನೆಸ್ಕೊಂಡೇ ಹೇಳಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಮೊದಲಾದವರು. ತಥಾ ಅಶೇಷ ದೇವತಾ ಪ್ರಾರ್ಥನಾನಾಂ ಹಾರವತ್ ಹೃದಯ ನಿದಾಯ ಸರ್ವಸ್ವಕೀಯ ಸಜ್ಜನಾನ್ ಅನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ಅಂತ ಪ್ರಭಂಜನ ಶಬ್ದವಾಚ್ಯೇನ ಅಂತ ರಾಘವೇಂದ್ರ ಸ್ವಾಮಿಗಳು 4-5 ಕಡೆ ಈ ಪ್ರಾತ ಸಂಕಲ್ಪ ಗದ್ಯದಲ್ಲೇ ಹೇಳ್ತಾರೆ. ಈ ಅರ್ಥ ಬರೋ ವಿಷಯಗಳನ್ನೇ ಅವ್ರು ಹೇಳಿದ್ದಾರೆ. ಅದು ರಿಲೀಸ್ ಮಾಡಿದ್ದು ಯೂಟ್ಯೂಬ್ ಚಾನಲ್, ನಮ್ಮ ಮಾಧ್ವರ ಯೂಟ್ಯೂಬ್ ಚಾನಲ್ ಅಲ್ಲೇ ರಿಲೀಸ್ ಆಗಿದೆ. ಅಫಿಷಿಯಲ್ ಉಡುಪಿ ಮಠದ ಯೂಟ್ಯೂಬ್ ಚಾನಲ್ ಅಲ್ಲೇ ರಿಲೀಸ್ ಆಗಿದೆ. ನಾವು ಅದ್ವೈತ ಮಠದಲ್ಲಿ ಹೋಗಿ ಆ ವಿಷಯಗಳನ್ನು ಹೇಳಿಲ್ಲ. ಸಾರ್ವಜನಿಕರು ಒಂದು ಕಡೆ ಇರೋ RSS ಮೀಟಿಂಗೋ, BJP ಮೀಟಿಂಗೋ, ಅಥವಾ ಯಾವುದೋ ಒಂದು ಹಿಂದೂ ಸಮಾಗಮದ ಮೀಟಿಂಗ್ ಅಲ್ಲಿ ಹೋಗಿ ಈ ವಿಷಯಗಳನ್ನು ಹೇಳಿಲ್ಲ. ನಮ್ಮ ಜಾಗದಲ್ಲಿ ನಮ್ಮ ಹುಡುಗರು, ನಮ್ಮ ಹುಡುಗಿಯರು, ನಮ್ಮ ಜನಕ್ಕೆ ನಮ್ಮ ವಿಷಯಗಳನ್ನು ಹೇಳಿದ್ದಾರೆ. ರಿಲೀಸ್ ಮಾಡಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗಿದೆ. ಇದಕ್ಕೆ ಅವರಿಗೆ ತೊಂದರೆ ಆಯಿತು, ತೊಂದರೆ ಆಗಲಿ, ಅದಕ್ಕೆ ಇಷ್ಟೆಲ್ಲ ಸ್ಟೆಪ್ಸ್ ತಗೊಂಡಿದ್ದೇ ತಪ್ಪು. ತೊಂದರೆ ಆದ್ರೆ ನಾವೇನು ಮಾಡಲಿ? ನಿಮಗೆ ತೊಂದರೆ ಆದ್ರೆ ಕೇಳಬೇಡಿ ಅಷ್ಟೇ. ಆ ಯೂಟ್ಯೂಬ್ ಚಾನಲನ್ನು ಕೇಳಬೇಡಿ. ರಾಜಾಂಗಣದಲ್ಲಿ ನಡೆಯೋ ವಿಷಯಗಳನ್ನು ಕೇಳಬೇಡಿ. ರಾಜಾಂಗಣದಲ್ಲಿ ಮಾಧ್ವರಿಗೆ ಬೇಕಿರೋ ವಿಷಯಗಳು ನಡಿಬೇಕು. ನಿಮಗೆ ಬೇಕಿರೋ ವಿಷಯಗಳು ನಡೀಲಿಕ್ಕೆ ರಾಜಾಂಗಣ ಇಲ್ಲ. ನಿಮಗೆ ಬೇಕಿರೋ ವಿಷಯಗಳು ನಡೀಲಿಕ್ಕೆ ಉಡುಪಿ ಮಠ ಇಲ್ಲ. ನೀವೆಲ್ಲ ಸೇರಿ ಪರ್ಯಾಯ ಮಾಡಿದರೆ ನೀವು ಹೇಳೋದನ್ನು ಕೇಳಬೇಕಾ ನಾವು? ಇವರೆಲ್ಲರ ಜೋಡಿ ಸೇರ್ಕೊಂಡು ಪರ್ಯಾಯ ಯಾಕೆ ಮಾಡಬಾರದು? ನೀವೇ ಹಿಂದೂಗಳ ಬ್ರಾಹ್ಮಣರ ಯೂನಿಟಿನ ಕೆಡಿಸೋದು ನೀವೇ. ನೀವು ಬಂದು ಮಾಡ್ತೀರಂತೆ, ವಿರೋಧಿಸ್ತೀರಂತೆ. ಯಾಕೆ ವಿರೋಧಿಸ್ತೀರಂತ? ಮಾಡಲೇಬೇಡಿ. ನಿಮ್ಮಿಂದನೇ ಮಧ್ವಾಚಾರ್ಯರು ನಿಮ್ಮನ್ನು ನಂಬ್ಕೊಂಡೇ ಪರ್ಯಾಯವನ್ನ ಶುರು ಮಾಡಿದ್ರ, ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದ್ರ ಅಲ್ಲಿ ಕೃಷ್ಣನನ್ನು. ನೀವಿಲ್ಲದೆ ಇಷ್ಟು ವರ್ಷ ಪೂಜೆ ನಡೆದಿಲ್ವಾ? ಇಷ್ಟು ಜನರಿಗೆ ಅನ್ನದಾನ ಆಗಿಲ್ವಾ? ನಿಮ್ಮಿಂದನೇ ಪರ್ಯಾಯ ನಡೀತಾ ಇದೆಯಾ? ಬರಬೇಡಿ. ಹಿಂಗ್ ವಿರೋಧ ಮಾಡ್ಬೇಕಂದ್ರೆ ಬರಬೇಡಿ. ನಿಮ್ಮ ಸೇವೆಗೆ, ನಿಮ್ಮ ಪುಣ್ಯಕ್ಕೆ ನೀವೇನೋ ಬ್ರಾಹ್ಮಣರೆಲ್ಲ ಒಂದಾಗಿರ್ಬೇಕು, ಒಂದಾಗಿ ಬನ್ನಿ ಮಾಡ್ತೀರಿ. ಮಾಡ್ಬಿಟ್ಟು ಹಿಂಗೂ ಮಾಡಿದ್ರೇನು? ನಾವು ನಿಮ್ಮ ಜಾಗದಲ್ಲಿ ಬಂದು ಹೇಳಿಲ್ಲ, ನಿಮ್ಗೆ ನಿಮ್ಮ ವಿಷಯದಲ್ಲಿ ನಾವು ಮುಟ್ಟಿಲ್ಲ, ನಿಮ್ಮ ಜನಕ್ಕೆ ಹೇಳಿಲ್ಲ, ನಿಮ್ಮ ಯೂಟ್ಯೂಬ್ ಚಾನೆಲ್ ರಿಲೀಸ್ ಮಾಡಿಲ್ಲ. ಮಾಧ್ವರಿಗೆ ಬೇಕಿರೋ ವಿಷಯಗಳು ಮಾಧ್ವರ ಜಾಗದಲ್ಲಿ, ಮಾಧ್ವರ ಸಲುವಾಗಿ ಮಾಧ್ವರ ಯೂಟ್ಯೂಬ್ ಚಾನೆಲ್ ರಿಲೀಸ್ ಆಗಿದೆ ಅಷ್ಟೇ. ನಿಮಗೆ ತೊಂದರೆ ಆಗಿದ್ರೆ ನಾವೇನ್ ಮಾಡ್ಲಿ? ನೀವು ನಿಮ್ಮ ಪಾಠಗಳಲ್ಲಿ ನಮಗೆ ತೊಂದರೆ ಆಗೋ ವಿಷಯ ಹೇಳ್ತಾನೆ ಇದ್ದೀರ ತಾನೆ. ವಿಷ್ಣು ನಿರ್ಗುಣ,
ಅಹಂ ಬ್ರಹ್ಮ, ನಾನು ಬ್ರಹ್ಮನಾಗಿದ್ದೀನಿ, ಬ್ರಹ್ಮನ ಒಬ್ಬನೇ ಸತ್ಯ, ಉಳಿದವೆಲ್ಲ ಇದೆಲ್ಲ ನಮಗೆ ತೊಂದರೆ ಆಗ್ತಾ ಇದೆ. ನಮ್ಮ ವಿಷ್ಣುವ ಕರ್ತೃತ್ವವನ್ನು, ನಮ್ಮ ವಿಷ್ಣುವ ಪರಿಪೂರ್ಣ ಗುಣವನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ. ನಮಗೆ ನಮಗೆ ತೊಂದರೆ ಆಗ್ತಾ ಇದೆ. ನಾವೇನಾದ್ರು ಬಂದು ವಿಡಿಯೋಗಳನ್ನು ಹಾಕ್ತೀವ? ನೀವು ಹೇಳೋ ವಿಷಯಗಳನ್ನು ತೊಂದರೆ ಆಗ್ತಾ ಇದೆ. ಅವ್ರಿಗೆ ತೊಂದರೆ ಆಗ್ಲಿ. ನಮ್ಮ ಶೀರೂರು ಮಠ ಇದಕ್ಕೆ ಅವರಿಗೆ ಇದು ಏನೋ ಶಾಕ್ ಆಗಿದೆ, ನಾವು ಇದಕ್ಕೆ ನಾವು ಕ್ಷಮಾಪಣೆಯನ್ನ ಕೇಳ್ತೀವೋ ಏನೋ ಅಂತ ಒಂದು ರೀತಿಯಲ್ಲಿ ಆ ಹುಡುಗಿಯರ ಹೆಸರನ್ನು ಕೂಡ ಹಾಕಿ ಆ ಲೆಟರ್ ಪ್ಯಾಡ್ ಅಲ್ಲಿ, ಈ ಹುಡುಗಿಯರು ಬೇರೆ ಏನೋ ಪರ್ಮಿಷನ್ ಕೇಳಿದ್ರು, ಮಾಡಿದ್ ಬೇರೆ ಏನೋ ಅಂತ ಅವರಿಗೆ ಇನ್ನೊಂದು ಅಪವಾದವನ್ನು ಕೂಡ ಜೋಡಿಸಿ, ಪಾಪ ಅವರನ್ನು ಇಷ್ಟೆಲ್ಲೋ ಅವರಿಗೆ ಟಾರ್ಗೆಟ್ ಮಾಡಬೇಕು. ಅವರು ಟಾರ್ಗೆಟ್ ಮಾಡ್ತಾರೆ, ಅದ್ವೈತರು ಟಾರ್ಗೆಟ್ ಮಾಡ್ತಾರೆ. ಯಾಕೆ ಅವರಿಗೆ ತೊಂದರೆ ಆಗಿದೆ, ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅಷ್ಟೂ ಮಾಧ್ವರು ಇಂಥ ಹುಡುಗಿಯರ ಸಪೋರ್ಟ್ ಆಗಿ ನಿಂದಿರಬೇಕು, ಅಷ್ಟು ಗಂಡಸರು, ಅಷ್ಟು ಹೆಣ್ಮಕ್ಳು ಎಲ್ಲರೂ ಇವರಿಗೆ ಸಪೋರ್ಟ್ ಆಗಿ ನಿಂದಿರಬೇಕು. ಮಠಗಳು ಮುಖ್ಯವಾಗಿ ಸಪೋರ್ಟ್ ಆಗಿ ನಿಂದಿರಬೇಕು. ಅಪ್ಪ, ನಾವು ನಮ್ಮ ಜಾಗದಲ್ಲಿ ನಮ್ಮ ವಿಷಯವನ್ನ ಹೇಳ್ತೀವಿ, ನಿನಗೇನು ತೊಂದರೆ ಅಂತ ಕೇಳಬೇಕು. ಹಂಗ ಸುಪ್ರೀಂ ಕೋರ್ಟ್ ತನ ಹೋಗಿ ಎಷ್ಟೋ ಕೇಸುಗಳನ್ನ ಗೆದ್ದವರು ಶೀರೂರು ಮಠ. ಶೀರೂರು ಮಠ ಕೇಸ್ ಅಂತ ಇವತ್ತು ಕೂಡ ಜಗತ್ ಪ್ರಸಿದ್ಧಿ. ದೇಶದಲ್ಲಿ ಪ್ರತಿಯೊಂದು ಡಿನಾಮಿನೇಷನ್ ಟೆಂಪಲ್ ಅದಕ್ಕೆ ಅದನ್ನ ಕಾಯ್ಬೇಕು ಅಂದ್ರೆ ಶೀರೂರು ಮಠದ ಕೇಸೇ ಬೇಕು. ಅದಿಲ್ಲದೆ ಇವರು ಈಗಿರೋ ಹಿರಿಯರು ಅವರು ಸಣ್ಣ ವಯಸ್ಸಲ್ಲಿ ಆಶ್ರಮವನ್ನು ತಗೊಂಡಾಗ ವಿರೋಧ ಬಂದಾಗ ಅವರು ಅದನ್ನು ಕೂಡ ವಿರೋಧಿಸಿ ಸಣ್ಣ ವಯಸ್ಸಲ್ಲಿ ಆಶ್ರಮ ತಗೋಬಹುದು ಅಂತ ನಿರೂಪಣೆಯನ್ನ ಮಾಡಿ ಅವರು ಆಶ್ರಮಕ್ಕೆ ಬಂದಿದ್ದಾರೆ. ಇದೆಲ್ಲ ಕೂಡ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್, ಹೆಮ್ಮೆ ಕೊಡೋ ಜಡ್ಜ್ಮೆಂಟ್ಸ್. ಇವತ್ತು ಕೂಡ ಯಾರು ಶೈವರಾಗ್ಲಿ, ಅದ್ವೈತರಾಗ್ಲಿ, ವಿಶಿಷ್ಟಾದ್ವೈತ ಯಾರು ಕೂಡ ತಮ್ಮ ದೇವಸ್ಥಾನವನ್ನ ತಾವು ಕಾಯ್ಬೇಕಂದ್ರೆ ಶೀರೂರು ಮಠ ಕೇಸನ್ನೇ ತಗೋಬೇಕು ಅವರು. ಅಷ್ಟೂ ಇಲ್ಲದೆ ಈಗ ಒಂದು 2-3 ತಿಂಗಳಲ್ಲಿ ಜೆ ಸಾಯಿ ದೀಪಕ್ ಅಂತ ಇಟ್ಟುಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ 9 ಜಡ್ಜ್ ಬೆಂಚ್, ಅದಕ್ಕೇನಂತಾರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಲ್ಲಿ ಡಿನಾಮಿನೇಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋ ಆ ಕೇಸಲ್ಲಿ ಶೀರೂರು ಮಟ್ಟು ಜೆ ಸಾಯಿ ದೇವಿಕ್ ಇಟ್ಕೊಂಡು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ತಮ್ಮನ್ನ ತಾವು. ಇಷ್ಟೆಲ್ಲ ಅವರಿಗೆ ಪಾಂಡಿತ್ಯದ ಒಂದು ಪರಂಪರೆ ಇದೆ, ಶ್ರೀಮದ್ ಆಚಾರ್ಯರ ಸ್ಥಾಪನೆ ಮಾಡಿದ ಪೀಠದ ಪರಂಪರೆ ಇದೆ. ಅಷ್ಟಲ್ಲಿ ಅದರಲ್ಲಿ ವಿಲಕ್ಷಣವಾಗಿ ಇಂಥ ಕೇಸುಗಳನ್ನ ಗೆದ್ದು ಇಡೀ ದೇಶಕ್ಕೆ ಒಂದು ಇಷ್ಟೆಲ್ಲ ಕೊಡುಗೆ ನೀಡಿದ ಒಂದು ಪರಂಪರೆ ಇದೆ. ಅವರು ಈ ಹುಡುಗಿಯರ ಜೊತೆ ಸಪೋರ್ಟ್ ಮಾಡದೆ ಇಷ್ಟೆಲ್ಲ ಮಾಡಿದ. ನಾನು ಪರ್ಸನಲ್ ಆಗಿ ವರದರಾಜರಿಗೆ, ಕಂಚಿ ವರದನಿಗೆ ಆ ದೇವಸ್ಥಾನದಲ್ಲಿ ಏನೋ ತೊಂದರೆ ಆಯಿತು ಅಂತ ನಾನು ಅವರಿಗೆ ತಿಳಿಸಿದಾಗ ಅವರೊಂದು ದೊಡ್ಡ ಪತ್ರವನ್ನ ಮಾಡಿ ಅದನ್ನು ವಿರೋಧಿಸಿದ್ದಾರೆ. ಈ ಗೌರ್ಮೆಂಟ್ ಹಿಂಗೆ ವರದರಾಜರಿಗೆ ದೇವಸ್ಥಾನದಲ್ಲಿ ಹೊಡೆಯೋದು ಮುರಿಯೋದೆಲ್ಲ ಮಾಡಿದ್ದು ತಪ್ಪು, ನೀವು ಮಾಡಬಾರ್ದು ಅಂತ ಪತ್ರ ಕೊಟ್ಟಿದ್ದಾರೆ. ಇನ್ನಷ್ಟು 12-13 ಬೇರೆ ಬೇರೆ ಮಠಗಳು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ್ಲಿ ಶೃಂಗೇರಿ ಮಠವನ್ನು ಕೂಡ ಕೊಟ್ಟಿದ್ದಾರೆ. ಬೇರೆ ಮಠಗಳಿಗೆ ನಾನು ಹೋಗಿದ್ದೆ, ಕಂಚಿ ಶಂಕರ ಮಠಕ್ಕೂ ಹೋಗಿದ್ದೆ, ಶೃಂಗೇರಿ ಅಂದ್ರೆ ಈ ಶಾರದಾ ಪೀಠ ಆ ಮಠಕ್ಕೂ ಹೋಗಿದ್ದೆ. ಅವರೆಲ್ಲರೂ ಕೂಡ ಭೇಟಿಯಾಗಿದೆ. ಅವ್ರ ಕಡೆಯಿಂದ ಏನು ಸಿಕ್ಲಿಲ್ಲ. ಶೀರೂರು ಮಠದಿಂದ ಸಿಕ್ತು. 12 ಬೇರೆ ಬೇರೆ ಮಠಗಳು ಕೊಟ್ಟಿದೆ, ಬದ್ರಿಕಾಶ್ರಮದಿಂದ ಬಂತು, ಇದೆಲ್ಲ ಕೂಡ ಬಂತು. ಅಂತ ಮಠ ಇಂಥ ಒಂದು ಸಣ್ಣ ಹೆದರಿಕೆಗೆ ಹೆದರೋದ? ಇದಕ್ಕೆ ನೀವು ಹೆದರಿ ಒಂದು ರಿಲೀಸ್ ಮಾಡಿದ್ದು ಮುಂದೆ ಬ್ರಾಹ್ಮಣ ಮಹಾಸಭೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆದಿಶಂಕರಾಚಾರ್ಯರು ಸೇರಿದ ತ್ರಿಮದಸ್ಥ ಆಚಾರ್ಯರನ್ನು ನಿಂದನೆ ಮಾಡಿದ್ರೆ ಅದು ಗುರುದ್ರೋಹ ಆಗತ್ತೆ. ರಾಘವೇಂದ್ರ ಸ್ವಾಮಿಗಳು ಗುರುದ್ರೋಹಿಗಳ, ತ್ರಿವಿಕ್ರಮ ಪಂಡಿತಾಚಾರ್ಯರು ಗುರುದ್ರೋಹಿಗಳ, ನಾರಾಯಣ ಪಂಡಿತಾಚಾರ್ಯರು ಗುರುದ್ರೋಹಿಗಳಾಗ ಅವ್ರು ಹೇಳಿದ ವಿಷಯಗಳನ್ನು ಇವತ್ತು ಕೂಡ ನಾವು ನಮ್ಮ ಮನೆಯಲ್ಲಿ ಏನೋ ಮಾಡ್ತೀವಿ ಸರ್, ನಿಮಗೇನು? ನಾವು ಬ್ರಾಹ್ಮಣರ ಜೋಡಿ ಒಗ್ಗೂಡಿ ಇಲ್ಲ. ಯಾಕೆ? ಎಲ್ಲಿ ಒಗ್ಗೂಡಿ ಇಲ್ಲ? ಎಲ್ಲಿ ನಾವೇನು ಕತ್ತಿ ಚೂಪಲ್ಲ, ಚಾಕು ಎಲ್ಲ ತಗೊಂಡು ನಾವು ನಿಮ್ಮನ್ನ ಬೇರೆ ಬ್ರಾಹ್ಮಣರು ಬಂದ್ರೆ ಸಾಯಿಸ್ತೀವಿ ಅಂತ ನಿಂತೀವ? ಎಲ್ಲಾದ್ರೂ 800 ವರ್ಷವಾಗಿ ಇದೇ ವಿಷಯಗಳನ್ನ ಹಿರಿಯರು ಇನ್ನೂ ಅದನ್ನ ಗಟ್ಟಿಯಾಗಿ ಅದನ್ನ ಪಾರಾಯಣಾದಿಗಳನ್ನ ಮಾಡಿದಾಗ ಅವರು ಒಗ್ಗೂಡಿನ ಇಟ್ಟಿದ್ದಾರೆ. ಅದು ನಮ್ಮ ಸ್ವಂತ ಮನೆಯಲ್ಲಿ, ಸ್ವಂತ ಪರ್ಸನಲ್ ಜಾಗದಲ್ಲಿ, ಸ್ವಂತ ಅನುಸಂಧಾನ, ನಮ್ಮ ಸ್ವಂತ ನಂಬಿಕೆ. ಅದು ಆ ನಂಬಿಕೆಯಲ್ಲಿ ಯಾರು ಒಳಗೆ ಬಂದ್ರು ಅವರಿಗೆ ಅವಕಾಶ ಯಾಕೆ ಕೊಡಬೇಕು? ಪಾಪ ಆ ಹುಡುಗಿಯರ ಹೆಸರನ್ನ ಹೇಳಿ
ಆ ಹುಡುಗಿಯರು ಬೇರೇನೋ ಕರ್ಮವನ್ನ ಮಾಡ್ಲಿಕ್ಕೆ ಬಂದ್ರು, ಬೇರೇನೋ ಮಾಡಿದ್ರು ಅಂತ ಹೇಳಿ ಇಷ್ಟೆಲ್ಲ ಅಪವಾದ ಮಾಡಿ, ಇಷ್ಟೆಲ್ಲ ಮಾಡಿದಕ್ಕೆ ಬ್ರಾಹ್ಮಣ ಮಹಾಸಭೆಯರು ಏನೇನೋ ಮಾತಾಡ್ತಾ ಇದ್ದಾರೆ, ಸ್ಮಾರ್ತ ಸಭೆಯರು ಏನೇನೋ ಮಾತಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವಕಾಶವನ್ನ ಯಾಕೆ ನೀವು ಕಲ್ಪಿಸಿ ಕೊಡ್ತಾ ಇದ್ದೀರಿ? ಅವರಿಗೆ ಆ ವಿಷಯಗಳು ಬೇಕಂದ್ರೆ ಹೃಷಿಕೇಶ ಮಠದ ಮೊದಲಾದ ಹಿರಿಯ ವಿದ್ವಾಂಸರು ಇದೆಲ್ಲ ಕೂಡ ಅವರು ಅವರ ಲೇಖನ ಮೂಲಕ ಇದೆಲ್ಲರೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಯಾಕೆ ನಾವು ಹೇಳ್ತೀವಿ, ಯಾಕೆ ಹೇಳಬಾರದು, ಏನ್ ವಿಷಯ, ಹಿಸ್ಟ್ರಿ ಏನು. ಅದ್ವೈತಗಳಿಗೆ ಆದಿಶಂಕರ ದೊಡ್ಡವರು, ನಮಗೇನು ಅವ್ರು ದೊಡ್ಡವರಲ್ಲ. ನಾವ್ ಯಾಕೆ ದೊಡ್ಡವರು ಅಂತ ಅವ್ರಿಗೆ ಹೇಳಬೇಕು ಯಾಕೆ? ರಾಮಾನುಜಾಚಾರ್ಯರು ಶ್ರೀ ವೈಷ್ಣವರಿಗೆ ದೊಡ್ಡವರು, ಅವ್ರು ತೀರ್ಥಂಕರರು ಅವರಿಗೆ ದೊಡ್ಡವರು, ಇವ್ರಿಗೆ ಅವ್ರಿಗೆ ಆದಿಶಂಕರನ್ನ ನಾವು ದೊಡ್ಡವರಂತ ನಾವ್ಯಾಕೆ ಒಪ್ಕೋಬೇಕು? ನಾವು ಬಹಿರಂಗವಾಗಿ ಒಪ್ಕೊಳ್ಳಲ್ಲ, ಆಂತರಿಕವಾಗಿ ನಾವೇನೋ ಅನ್ಕೋತೀವಿ. ನಿಮಗೇನು? ಈಗ ಕ್ರೈಸ್ತರೆಲ್ಲರೂ ಕೂಡ ಏನೇನೋ ಹೇಳ್ತಾರೆ ನಮ್ಮ ಹಿಂದೂ ದೇವತೆಗಳಿಗೆ. ಈ ಅದ್ವೈತಿಗಳೆಲ್ಲ ಎಲ್ಲಾರ ಕಡೆ ಹೋಗಿ ಪೋಪಿಗೆ ಅವರಿಗೆಲ್ಲ ಲೆಟರ್ ಬರೆದ್ರೆ ಅವ್ರಿಗೆ ಮರ್ಯಾದೆ ಸಿಗತ್ತಾ? ಪ್ರಾಣದಿಂದ ಅವ್ರು ಓಡಾಡ್ಲಿಕ್ಕೆ ಆಗತ್ತಾ ಜಾಗತೆ ಇದಲ್ಲಿ? ಕಾಫೀರ್ಗಳು ಅಂತ ಯಾರೋ ಹೇಳ್ತಾರ, ನಮ್ಮನ್ನ ಬರೀತಾರ, ಅವರು ಲೆಟರ್ ಬರೀತಾರ. ಲೆಟರ್ ಬರೆದು ನೋಡ್ಬಿಡ್ಲೇನು? ಒಂದು ಲೆಟರ್ ಬರೆದು ನೋಡ್ಬಿಡ್ಲಿ ಅವರು. ಜಹೀರ್ ನಾಯಕ ಅವರಿಗೊಂದು ಲೆಟರ್ ಬರೀಲಿ. ಈ ಕ್ರಾಫ್ ಇಟ್ಟುಕೊಂಡ ಬ್ರಾಹ್ಮಣ, ಹಿಂದೂ, ಸ್ಮಾರ್ತ ಲೆಟರ್ ಬರೀಲಿ ಅವರಿಗೆ. ಅವ್ರ ಮೇಲೆ ಕೇಸ್ ಹಾಕ್ಲಿ ನೋಡೋಣ. ಒಂದು ಕೇಸ್ ಹಾಕಿರ್ತಾರ? ಎಷ್ಟು ಕೇಸ್ ಹಾಕಿದ್ದಾರೆ? ಕ್ರೈಸ್ತರ ಮೇಲೆ ಎಷ್ಟು ಕೇಸ್ ಹಾಕಿದಿರಿ? ಮುಸ್ಲಿಂ ಮೇಲೆ ಎಷ್ಟು ಕೇಸ್ ಹಾಕಿದಿರಿ ನೀವು? ಮಾಧ್ವರಿಗೆ ಮಾತ್ರ ನನ್ನ ಮೇಲೆ ಕೇಸ್ ಹಾಕಿ. ನಿಮಗಷ್ಟೇ ಲಾ ಕೆಲಸ ಮಾಡತ್ತಾ? ನಮಗೆಲ್ಲ ಲಾ ಕೆಲಸ ಮಾಡಲ್ವಾ? ಭಾಳ ಅಂದ್ರೆ ಏನು? ಮಣಿಮಂಜರಿ ಗ್ರಂಥವನ್ನ ನಾವಲ್ಲಿ ಮುಂದೆ ಇಡಬೇಕಾಗತ್ತೆ, ಇಡ್ತೀವಿ. ಇಂಟರ್ನೆಟ್ ಅಲ್ಲಿ ಆಲ್ರೆಡಿ ಇದೆ, ಇಡೋದೇನು? ಅದಕ್ಕೇನು ಉತ್ತರವನ್ನ ಹೇಳಬೇಕು, ಆ ಉತ್ತರವನ್ನ ಆಲ್ರೆಡಿ ಹೇಳಾಗಿದೆ. ಆ ಉತ್ತರವನ್ನ ಓದ್ಕೊಂಡೇ ನೀವು ಕೋರ್ಟಿಗೆ ಬರ್ಬೋದು, ಏನು ತೊಂದರೆ ಇಲ್ಲ. ನೀವು ಮಾಡಿರೋದು ಇಲ್ಲೀಗಲ್. ಯು ಆರ್ ಇನ್ಫ್ರಿಂಜಿಂಗ್ ಅಪಾನ್ ಮೈ ಆರ್ಟಿಕಲ್ 26 ರೈಟ್ಸ್. This constitution has given me right to practice, profess, preach my religion. ಆರ್ಟಿಕಲ್ 25 ಆರ್ಟಿಕಲ್ 26. ಅದಲ್ಲಿ ನಿಮಗೇನು ಸರ್ ಕೆಲಸ? ಉಡುಪಿ ಮಠದಲ್ಲಿ ನಿಮಗೇನು ಕೆಲಸ? ಬನ್ನಿ, ಪ್ರಾರ್ಥನೆ ಮಾಡಿ, ಸೇವೆ ಮಾಡ್ತೀರಾ ಮಾಡಿ, ಅದು ನಿಮ್ಮ ತೃಪ್ತಿಗೆ ಮಾಡಿ. ನಿಮ್ಮ ಸಹಾಯದಿಂದ ಉಡುಪಿ ಮಠ ನಡೀತಾ ಇಲ್ಲ. ನಿಮ್ ಜೋಡಿ ಒಂದಾಗಿರ್ಬೇಕು, ಇರ್ತೀವಿ. ನಮಗೇನು? ಇದ್ದೀವಿ, 800 ವರ್ಷವಾಗಿದ್ದೀವಿ. ಸೇರಿ ಮಾಡೋಣ. ಯಾರು ಬೇಡ ಅಂತಂದ್ರು? ನೀವು ಸೇರಿ ಮಾಡೋದ್ರಿಂದ ನಾವು ಹೇಳಿದ್ ನೀವು ಕೇಳಬೇಕು ಅಂತ ನೀವ್ ಯಾಕೆ ನಮ್ಮನ್ನ ಒತ್ತಾಯ ಮಾಡ್ತಾ ಇದ್ದೀರಾ? ನಿಮ್ಮ ಥಾಟ್ಸ್ ಅನ್ನ ನಮ್ಮ ತಲೆಯೊಳಗೆ ಯಾಕೆ ಹಾಕ್ತಾ ಇದ್ದೀರಾ? ಆದಿಶಂಕರರು ನಮಗೆ ದೊಡ್ಡವರಲ್ಲ, ಅಷ್ಟೇ. ರಾಮಾನುಜಾಚಾರ್ಯ ನಮಗೆ ದೊಡ್ಡವರಲ್ಲ. ಇದು ರಾಮಾನುಜ ಮತದವರಿಗೆ ಗೊತ್ತು. ಅವರೇನು ತೊಂದರೆ ಕೊಡ್ತಾ ಇದ್ದಾರ ನಮಗೆ? ಮಾಧ್ವರಿಗೆ ರಾಮಾನುಜಾಚಾರ್ಯರು ದೊಡ್ಡವರಲ್ಲ ಅನ್ನೋ ಸಲುವಾಗಿ ರಾಮಾನುಜ ಮತದವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನು ಅವರು ಹೇಳಿದ್ದಾರೆ, ರಾಮಾನುಜ ಮತದವರು ನಿಮ್ಮನ್ನ ಪ್ರಚ್ಛನ್ನ ಬೌದ್ಧರು ಅಂತ ಹೇಳಿದ್ದಾರೆ. ನೀವು ವೇದವನ್ನ ಕಾಯ್ದಿಲ್ಲ, ಬೌದ್ಧ ಮತವನ್ನೇ ನೀವು ಮತ್ತೆ ಸಾರಿ ಹೇಳ್ತಾ ಇದ್ದೀರಂತ. ಮಾಧ್ವರಲ್ಲ, ರಾಮಾನುಜ ಮತದವರು ವೇದಾಂತ ದೇಶಿಕರು ಅವರ ಶತದೂಷಣಿ ಗ್ರಂಥದಲ್ಲಿಗೂ ಬರೆದಿದ್ದಾರೆ. ಒಂದು ರಾಮಾನುಜ ಮತವನ್ನ ಫಾಲೋ ಮಾಡಿ, ಇಲ್ವಾ ದ್ವೈತ ಮತವನ್ನ ಫಾಲೋ ಮಾಡಿ. ರಾಮಾನುಜ ಮತಕ್ಕೆ ಸಮೀಪ ಮತವಾಗಿರೋ ದ್ವೈತ ಮತವನ್ನ ಫಾಲೋ ಮಾಡಿ. ಹೋಗಿ ಪ್ರಚ್ಛನ್ನ ಬೌದ್ಧವನ್ನ ಯಾಕೆ ಫಾಲೋ ಮಾಡ್ತೀರಂತ ಶ್ಲೋಕ. ನೀವು ವೇದವನ್ನ ಕಾಯ್ದಿಲ್ಲ, ಕಾದದವರು ಕುಮಾರಿಲ ಭಟ್ಟರು. ನೀವಲ್ಲ, ನೀವು ಅದ್ವೈತವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವಂದ್ರೆ ಆದಿಶಂಕರಾಚಾರ್ಯರು ಅದ್ವೈತವನ್ನ ಸ್ಥಾಪನೆ ಮಾಡಿದ್ದಾರೆ, ಅಷ್ಟೇ. ವೇದವನ್ನ ಕಾಯ್ದು ಬಿಟ್ರು, ಬೌದ್ಧವನ್ನೇ ಹೇಳಿದ್ದಾರೆ ಅಂತ ಗ್ರಂಥಗಳೆಲ್ಲ ಹೇಳ್ತಾ ಇದೆ. ಅಷ್ಟೆಲ್ಲ ನಾನು ಮಾತಾಡೋದು ಬೇಡ. ನಮ್ಮ ಜಾಗದಲ್ಲಿ ನಾವು ಏನೋ ಮಾಡ್ತೀವಿ, ನಿಮಗೆ ಯಾಕೆ? ಬಾಯಿ ಮುಚ್ಕೊಂಡು ಹೋಗಿ ಕೇಸ್ ಹಾಕಿದ್ರೆ ನಿಮಗೆ ಅದು ತೊಂದರೆಯಾಗತ್ತೆ. ಕೇಸ್ ಹಾಕ್ತಿರಂತ ಹಾಕಿ, ಕೇಸ್ ಹಾಕ್ತೀವಂತ ಹೆದರ್ಸ್ಬೇಡಿ. ನಾನು ನನ್ನ ಅಡ್ರೆಸ್ಸು, ಹೆಸರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕೇಸ್ ಹಾಕಿ ನೀವು. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರು.